ಜೂನ್ 16ರಂದು ನಗರದ ನಿಜಲಿಂಗಪ್ಪ ಬಡಾವಣೆಯ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಮಂದಿರದಲ್ಲಿ ನಾದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಡಾಕ್ಟರ್ ಅಶೋಕ್ ಹುಗ್ಗಣ್ಣ ಅವರು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 16 ವರ್ಷದಿಂದ ನಾದ ಸನ್ಮಾನ ಪ್ರಶಸ್ತಿ ನೀಡುತ್ತಾ ಬಂದಿದ್ದೇವೆ. ಈ ಬಾರಿ ಧಾರವಾಡದ ಖ್ಯಾತ ತಬಲಾ ವಾದಕರಾದ ಅಲ್ಲಮಪ್ರಭು ಕಡಕೋಳ ಅವರಿಗೆ 2024ನೇ ಸಾಲಿನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು. ಪ್ರಶಸ್ತಿಯು ನಗದು ಪುರಸ್ಕಾರದ ಜೊತೆಗೆ ಸ್ಮರಣ ಸಂಚಿಕೆ ಒಳಗೊಂಡಿದ್ದು, ಈ ಸಮಾರಂಭದಲ್ಲಿ ಗದಗದ ಸಂಗೀತ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರು ಹಾಗೂ ಖ್ಯಾತ ಗಾಯಕರಾದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಉಪಸ್ಥಿತರಿರುವರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಲಾವಿದ ಮಾಲತೇಶ್ ಜೋಶಿ, ಬಿ ಅಚ್ಯುತಾನಂದ ಉಪಸ್ಥಿತರಿದ್ದರು. ಈ ಅವಾರ್ಡ್ ಫಂಕ್ಷನ್ನನ್ನು ಖ್ಯಾತ ತಬಲಾ ವಾದಕರಾದಂಥ ಪಂಡಿತ್ ಅಲ್ಲಂಪ್ರಭು ಕಡ್ಕೊಳ್ಳೋರಿಗೆ ಲಿಂಗರಾಜ್ ಬುವ ಅರಗುಪ್ಪಿ ಪ್ರಶಸ್ತಿಯನ್ನು ನೀಡಿ, ಆಮೇಲೆ ನನ್ನ ಡಿಸ್ಯಾಪಲ್ಸ್ ಕಡೆಯಿಂದ, ಅಂದರೆ ನನ್ನ ಪರಂಪರೆ, ನನ್ನ ಗುರುಗಳ ಪರಂಪರೆಯಿಂದ, ನನ್ನ ಶಿಷ್ಯರು, ಶಿಷ್ಯರು ಈ ಥರ ಒಂದು ಅವರಿಗೆ ಸಂಗೀತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರತಿ ಬೇರೆ ಬೇರೆ ಸ್ಥಳದಲ್ಲಿ ಏರ್ಪಾಡು ಮಾಡ್ತೇವೆ. ಅದಕ್ಕೆ ಈ ಸರಿ ಇಲ್ಲಿ ದಾವಣಗೆರೆ ಏರ್ಪಾಡು ಮಾಡ್ತೇವೆ. 17ನೇ ವರ್ಷ ಮೇಡಮ್. ಇವತ್ತು 16ನೇ ತಾರೀಕು ಇಲ್ಲೇ ದಾವಣಗೆರೆಯಲ್ಲಿ ನನ್ನ ಸ್ನೇಹಿತರ ಬಳಗದೊಂದಿಗೆ, ದಾವಣಗೆರೆಯ ಸ್ನೇಹಿತರ ಬಳಗದೊಂದಿಗೆ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ ಸರ್. ಹಾರ್ಮೋನಿಯಂ ಸಾಥ್ಯದಲ್ಲಿ ಆನಂದ್ ಪಾಟೀಲ್ ಮತ್ತು ನಮ್ಮ ಮಾಲತೇಶ್ ಜೋಶಿ ಅವರು ಇದ್ದಾರೆ. ತಬಲಾ ಸಾಥ್ಯದರಲ್ಲಿ ಅಲ್ಲಂಪ್ರಭು ಅವರಿಗೆ ಸನ್ಮಾನನೂ ಆಯ್ತು, ಪ್ಲಸ್ ಅವರಿಗೆ ಅಕಂಪನಿಮೆಂಟು ಇರ್ತಾರೆ. ಅಲ್ಲಂಪ್ರಭು ಕಡ್ಕೊಳ್ಳೋರು ಲೋಕಲ್ ಆರ್ಟಿಸ್ಟ್ ಚಂದ್ರಶೇಖರ್ ಪಂಜಿ ಅಂತ ಒಬ್ರು ಇರ್ತಾರೆ, ಇನ್ನೊಬ್ರು ಅಶೋಕ್ ಪತ್ತಾರ್ ಅಂತ. ಒಂದು ಫಲಕ ಇರ್ತದ್ರೆ, ಒಂದು ಮೌಲ್ಯ ಇರ್ತದೆ, ಹಣಕಾಸು ಮೌಲ್ಯ.